गणनाहं त्वा गणपतिं ववामहं कविं कवीनामपमस्द्रवस्द्रमहं जयशरागं ब्रह्मणां ब्रह्मणस्पदहारं नमो जगद्गदधानं नमो महागणाधिपतिं नमः सत्याजातं प्रपद्यानि सत्याजाय वै नमो नमः ಹಾರ ಬದಲಾಯಿಸ್ಕೊಡ್ರಮ್ಮ. ನಿಲ್ಸಿ. ಒಂದ್ ನಿಮಿಷ ಮುತ್ತಣ್ಣ, ಈ ಪೂಜೆ ನಡೆಯಕ್ಕೆ ಒಬ್ರು ಒಪ್ಪಿಗೆ ತಗೋಬೇಕು. ಅವ್ರ ಮುಖ ನೋಡ್ತಿದ್ರೆ ತುಂಬಾ ಬೇಜಾರಲ್ಲಿದ್ದಾರೆ ಅನಿಸ್ತಿದೆ. ಒಂದ್ ನಿಮಿಷ ಅವ್ರ ಒಪ್ಪಿಗೆ ಕೇಳ್ಬಿಡ್ತೀನಿ. ಏನ್ ಬೆಳ್ಳಿ, ಅವತ್ತು ಪೂಜೆ ನಡಿಬೇಕಾದ್ರೆ ತುಂಬಾ ಮಾತಾಡ್ದೆ. ಇವತ್ತೇನಾದ್ರು ಮಾತಾಡೋದಿದ್ರೆ ಮೊದಲೇ ಹೇಳ್ಬಿಡು. ಶರ್ಮಿಳಾ, ಏನಮ್ಮ ಇದು? ನೀನ್ ಸುಮ್ಮನೆ ಇರಮ್ಮ. ಮೊದಲೇ ಕೇಳೋದು ಒಳ್ಳೇದು, ಆಮೇಲೆ ಹಾಗಾಯ್ತು ಹೀಗಾಯ್ತು ಅಂತ ಹೇಳ್ಬಾರ್ದು. ಮೊದಲೇ ಹಗಲ್ಗನ್ಸ್ ಕಾಣ್ತಿರ್ತಾರೆ. ಚಂದ್ರಲೋಕದಿಂದ ಎಲ್ರನ್ನೂ ವಾಪಸ್ ಕರ್ಕೊಂಡ್ಬರ್ಬೇಕಲ್ಲ. ಶರ್ಮಿಳಾ, ಬೆಳ್ಳಿ ಇನ್ಮೇಲೆ ಏನು ಮಾತಾಡಲ್ಲ ಅಂತ ಮುತ್ತಣ್ಣನ ಹತ್ರನೇ ಹೇಳಿದಾಳಲ್ಲ, ಇನ್ನೇನು ಮಾತಾಡ್ತಾಳೆ? ಸುಮ್ಮನೆ ಇರು. ಇವ್ರುಗಳು ಯಾವಾಗ ಹೇಗೆ ಬದಲಾಗ್ತಾರೆ ಅಂತ ಹೇಳಕ್ ಆಗಲ್ವಲ್ಲ ಬೈರಾ. ಅದಕ್ಕೆ ಮೊದಲೇ ಪರ್ಮಿಷನ್ ತಗೊಂಡ್ಬಿಡೋಣ. ಏನ್ ಬೆಳ್ಳಿ, ನಿನ್ಗೆ ಇದಕ್ಕೆಲ್ಲ ಒಪ್ಗೆ ತಾನೆ? ಹಾರ ಬದಲಾಯಿಸ್ಕೊಳ್ಳಿ. ಇವ್ರು ಹಾರ ಬದಲಾಯಿಸ್ಕೊಳ್ಳೋದನ್ನು ನೋಡೋದಕ್ಕಾಗ್ತಾ ಇಲ್ಲ. ಏನಾದರೂ ಮಾಡಬೇಕು. ನನ್ನ ಕೈಯಲ್ಲೂ ನೋಡೋಕ್ಕಾಗ್ತಿಲ್ಲ. ಇವಾಗ ಮಧ್ಯದಲ್ಲಿ ಏನಾದರೂ ಅಡ್ಡಿ ಮಾಡೋಕ್ಕೆ ಹೋದರೆ ಇವ್ರಿಗೆಲ್ರಿಗೂ ಅನುಮಾನ ಬರುತ್ತೆ. ಆದರೆ ಮದುವೆಗೆ ಅಡ್ಡಿ ಮಾಡೋಣ. ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಒಬ್ಬರು ಬಂಡವಾಳನ ಬಯಲು ಮಾಡಬೇಕು ಅಂದರೆ ನನಗೆ ನಿನ್ನ ಸಹಾಯ ಬೇಕು. ಮಾಡ್ತೀಯ ತಾನೆ? ಮುತ್ತು ಮಾವಂದು ಬೆಳ್ಳಿದು ಮದುವೆ ಆಗುತ್ತೆ ಅಂದರೆ ನಾನು ಏನು ಮಾಡೋದಕ್ಕೂ ರೆಡಿ ಇದ್ದೀನಿ. ಮುತ್ತಣ್ಣ ಪೂಜೆ ಮುಗಿತಿನ್ನ ದೊಡ್ಡವರ ಆಶೀರ್ವಾದ ತಗೋಬೋದು.
100 ವರ್ಷ ಚೆನ್ನಾಗಿ ಬದುಕಿ. ಅದಕ್ಕೆ ಆಗ್ಲೇ ನಾವು ಹೊಸ ಜೋಡಿಗಳ ತರ ಕಾಣ್ತಿದೀವಿ ಅಂತ ಹೇಳಿದ್ರಿ. ಆದ್ರೆ ನನ್ಗೇನು ಈಗ ನಮ್ಮ ಮದ್ವೆನೇ ನಡೆದೋಯ್ತೇನೋ ಅಂತ ಅನಿಸ್ತದೆ. ಮಾಯಾ, ಮದ್ವೆ ಆಯ್ತು ಅಂತ ಅನ್ಕೊಳ್ಳೋದು ಎಷ್ಟೊತ್ತು? ನೀನ್ ಈಗ್ಲೇ ಹೂ ಅಂದ್ರೆ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮದ್ವೆ ಮಾಡಿಸ್ಬಿಡೋಣ, ಏನಂತ್ಯಾ? ನನ್ಗೇನು ಪ್ರಾಬ್ಲಮ್ ಇಲ್ಲ ಭೈರ. ಮುತ್ತು ಮಾವ ಮತ್ತೆ ಅತ್ತೆ ಹೋಗ್ಬೇಕು ಅಷ್ಟೇ. ತಮಾಷೆ ಸಾಕು. ಪುರೋಹಿತರಿಗೆ ಕೊಡ್ಬೇಕಾಗಿರೋ ದಕ್ಷಿಣೆ ಕೊಟ್ಬಿಡ್ ಬಾ. ಅಮ್ಮ, ಶತಮಾನಂ ಭವತಿ ಸದಾಶ ಪುರುಷತೇಂದ್ರಿಯ ಆಯುಷ್ಯೇವೇಂದ್ರಿಯ ಪ್ರತಿಷ್ಠತೆ. ಗೋಪೂಜೆ ಮಾಡಿ ಪಶುನ ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ದೀರಾ. 33 ಕೋಟಿ ದೇವತೆಗಳ ಆಶೀರ್ವಾದ ನಿಮಗೆ ಸಿಕ್ಕಾಯಿತು. ಇನ್ನು ಮುಂದೆ ನಿಮಗೆ ಯಾವ ಅಡ್ಡಿನೂ ಬರೋದಿಲ್ಲ. ಇಷ್ಟು ಹೇಳಿದ್ರಲ್ಲ, ಅಷ್ಟೇ ಸಾಕು. ಒಂದು ಒಳ್ಳೆ ದಿನ ನೋಡ್ಬಿಟ್ಟು ಹೇಳಿ. ಇವರಿಬ್ಬರಿಗೂ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಇಬ್ಬರು ಜಾತಕನೂ ನನ್ನ ಹತ್ರ ಇದೆ. ಒಂದು ಒಳ್ಳೆ ದಿನ ನೋಡಿ ಇಬ್ರಿಗೂ ತಾಲಿ ಕಟ್ಟಿಸ್ಬಿಡೋಣ. ಪೂಜೆ ಎಲ್ಲ ಸಂಗವಾಗಿ ಮುಗ್ದಿದೆ. ನಾನಿನ್ನ ಬರ್ತೀನಿ. ಎಲ್ಲರೂ ಖುಷಿಯಾಗಿದ್ದಾರೆ. ಒಂದು ಗ್ರೂಪ್ ಪಡೆದ ನಿಂತ್ಕಡೆ, ನೀಟಾಗಿ ನಿಂತ್ಕಡೆ. ಹರಿಣಿ, ಈ ಸಂಭ್ರಮ ಏನು, ಸಡಗರ ಏನು? ಇವ್ರು ಈ ಥರ ಎಲ್ಲ ಆಡ್ತಿರೋದು ನೋಡ್ತಿದ್ರೆ ಮುತ್ತು ಮಾವನ ಮದುವೆ ಮಾಯನ್ ಜೊತೆ ನಡೆದೋಗುತ್ತೆ ಅನ್ನಿಸ್ತಿದೆ. ಮಾಯಿನ ಮದುವೆ ನಡೆಯೋಕ್ಕೆ ನಾವು ಬಿಡಬೇಕಲ್ಲ. ಬೆಳ್ಳಿ ಮುತ್ತು ಮಾವನ ಮದುವೆಗೆ ಏನೇನೆಲ್ಲ ಅಡ್ಡಿ ಮಾಡಿದ್ರು, ಹಾಗೆ ನಾವು ಮಾಡಿದ್ರೆ ಆಯಿತು. ನಾವಿಬ್ಬರು ಸೇರ್ ಮಾಡಿರೋ ಈ ಪ್ಲ್ಯಾನು ಸರಿಯಾಗಿ ನಡೆದ್ರೆ ಈ ಮನೆಯಲ್ಲಿ ಏನೇನೆಲ್ಲ ಆಗುತ್ತೆ ಗೊತ್ತಾ? ಇದು ಅಷ್ಟೊಂದು ಪರಿಣಾಮ ಬೀರುತ್ತೆ ಅಂತೀಯಾ? ನೋಡ್ತಾ ಇರು, ನಿಂಗೆ ಎಲ್ಲ ಗೊತ್ತಾಗುತ್ತೆ. ಯಾರು? 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 ಯಾರು ಅಲ್ಲಿ ಹೋಗಿದ್ದು? ನಾನು ನಿಮ್ ಮುದ್ದಿನ ಸೊಸೆ ಚಿತ್ರ. ಬಾಗ್ಲು ತೆಗೀರಿ ಅತ್ತೆ. ಹಾ, ಬಾಗ್ಲು ತೆಗೀರಿ ಅತ್ತೆ. ಯಾರು? ಯಾರೂ ಇಲ್ವಲ್ಲ. ನನ್ನ ಭ್ರಮೆ ಅನ್ಸುತ್ತೆ. ಬೆಳ್ಳಿಗೆ ತೊಂದ್ರೆ ಕೊಡ್ತೀಯಾ? ಯಾರು? ಯಾರು ನೀನು?
ಕೊಡ್ತೇನೆ, ನನ್ ಬೆಳಿಗ್ಗೆ ತೊಂದ್ರೆ ಕೊಡ್ತೀಯ. ನಿನ್ನನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ದೇವ್ರ ಮಗಳು, ಅವಳಿಗೆ ಹಿಂಸೆ ಕೊಟ್ರೆ ನಾನು ನಿನ್ಗೆ ಹಿಂಸೆ ಕೊಟ್ಟು ಸಾಯಿಸ್ತೀನಿ. ಮತ್ತೆ ಇನ್ನೊಂದ್ಸಾರಿ ಈ ತರ ಮಾಡ್ತೀಯಾ? ಹೇಳು. ಮಾಡ್ತೀಯಾ? 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 ಶರ್ಮಿಳಾ, ಬೆಳ್ಳಿಗೆ ತೊಂದ್ರೆ ಕೊಡ್ತೀಯಾ? ಬೆಳ್ಳಿಗೆ ತೊಂದ್ರೆ ಕೊಡ್ತೀಯಾ? ಬೆಳ್ಳಿಗೆ ತೊಂದ್ರೆ ಕೊಡ್ತೀಯಾ? ಮುತ್ತು 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 ದೇವ ಬಂದಿದೆ. ಮುತ್ತು 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 ಬಾಗಿಲು ತೆಗಿ, ಕಾಪಾಡು ಮುತ್ತು. ಮುತ್ತು 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 ಬೇಗ ಬಾಗಿಲು ತೆಗಿ. ಮುತ್ತು 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 ಬೇಗ ಬಾಗಿಲು ತೆಗಿ. ಮುತ್ತು ಏನಾಯ್ತು ಚಿಕ್ಕಮ್ಮ? ದೆವ್ವ ಮುತ್ತು, ದೆವ್ವ ಬಂದು. ಏನಾಯ್ತು ಚಿಕ್ಕಮ್ಮ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಇಲ್ಲ ಮುತ್ತು, ನಾನು ಮಲ್ಕೊಂಡಿದ್ದೆ, ನನ್ನ ರೂಮಿಗೆ ದೆವ್ವ ಬಂದು ಬಾಸುಂಡೆ ಬರೋಕ್ಕೆ ಚಾವಟಿ ನೋಡಿದ್ದು ಮುತ್ತು. ಎಲ್ಲ ಉರಿತದೆ ಮುತ್ತು, ದೆವ್ವ ಮುತ್ತು. ಕನ್ಸಿರ್ಬೇಕು ಚಿಕ್ಕಮ್ಮ, ನಿಮ್ಮನ್ನ ಯಾರು ಹೊಡ್ಯಕ್ಕೆ ಬರ್ತಾರೆ? ಇಲ್ಲ ಮುತ್ತು, ನನ್ನ ಮಹಡಿವರೆಗೂ ಹತ್ತಿಸ್ಕೊಂಡು ಬಂತು, ನಾನೇ ನೋಡಿದೆ ಮುತ್ತು. ಮಾಡಿವರ್ಗುನಾ? ಹೌದು. ಸರಿ, ನಾನು ನೋಡ್ತೀನಿ ರೀ. ಅಮ್ಮ, ಏನಾಯ್ತಮ್ಮ? ದೆವ್ವ ಬೈರ, ದೆವ್ವ ಬಂದಿತ್ತು ಮುತ್ತು. ಚಿಕ್ಕಮ್ಮ, ಏನಾಯ್ತು ಅತ್ತೆ? ನಮ್ಮನೆಯವ್ರು ಬಿಟ್ರೆ ಬೇರೆ ಯಾರು ಇಲ್ಲ ಚಿಕ್ಕಮ್ಮ. ಇಲ್ಲ ಮುತ್ತು, ನಾನು ನೋಡಿದೆ, ಅಲ್ಲಿ ದೆವ್ವ ಬಂದಿತ್ತು. ದೆವ್ವ ಇಲ್ಲ, ಏನೂ ಇಲ್ಲ. ನಮ್ಮ ಮನೆಯವರೆಲ್ಲ ನಿಮ್ ಕಣ್ಗೆ ದೆವ್ವ ತರಾನೇ ಕಾಣಿಸ್ತಾರೆ. ಹರಿಣಿ, ತಮಾಷೆ ಮಾಡೋ ಸಮಯನ ಇದು. ಅಮ್ಮ ಎಷ್ಟು ಹೆದರ್ಕೊಂಡಿದ್ದಾರೆ ನೋಡಲ್ಲಿ. ಅಯ್ಯೋ ಅಮ್ಮ, ಆರಾಮಾಗಿ ನಿಂತಿದ್ಯಲ್ಲ ನೀನು. ಛೇ, ಮುತ್ತಣ್ಣಂಗೆ ಏನಾದರೂ ಗೊತ್ತಾದರೆ ನನ್ನ ಡ್ರಾಮಕ್ಕೆಲ್ಲ ಫುಲ್ ಸ್ಟಾಪ್ ಅಷ್ಟೇ. ಅಯ್ಯೋ, ಏನು ಮಾಡೋದು ಇವಾಗ? ಏನು ಮಾಡಲಿ? ಅಮ್ಮ, ಬೇರೆ ಏನಾದರೂ ನೋಡಿದ್ಯಾ? ನಿನಗೆ ಗೊತ್ತಿಲ್ಲ ಬೈರ, ಅಲ್ಲಿ ದೆವ್ವ ಇತ್ತು, ಚಾವಟಿ ತಗೊಂಡು ನನಗೆ ಹೊಡಿತು, ಮೈ ಕೈಯೆಲ್ಲ ಉರಿತಾ ಇದೆ ಗೊತ್ತಾ? ನಾನು ಹೋಗಿ ನೋಡಿದೆ ಬೈರ, ಯಾರು ಇರಲಿಲ್ಲ ಅಲ್ಲಿ. ಇಲ್ಲ ಮುತ್ತು, ಅದು ದೆವ್ವನೇ. ಅಮ್ಮ, ಏನಾಗಿದೆ ನಿಮ್ಗೆ ಇವತ್ತು? ಅಮ್ಮ ಅಮ್ಮ ಅಮ್ಮ, ಸಮಾಧಾನ ಮಾಡ್ಕೊಮ್ಮ, ಇಲ್ಲಾಂದ್ರೆ ದೆವ್ವ ಬಂದ್ಬಿಡುತ್ತೆ. ಶರ್ಮಿಳಾ, ನಾನು ಇಲ್ಲ ಅಂತಿದ್ದೀನಿ, ನೀನು ನೋಡಿದ್ರೆ ಬರುತ್ತೆ ಅಂತಿದ್ಯಲ್ಲ. ನೋಡಿದ್ಯಾ, ಶರ್ಮಿಳಂಗೂ ಗೊತ್ತಾಯ್ತು ನಮ್ಮ ಮನೆಗೆ ದೆವ್ವ ಬಂದಿದೆ ಅಂತ. ಹೌದಮ್ಮ, ನನಗೆಲ್ಲ ಗೊತ್ತಾಗ್ತಿದೆ. ಇಲ್ಲ ಮುತ್ತು, ಕನಸಾಗಿದ್ರೆ ಮಾಡಿ ತನಕ ಓಡ್ ಬಂದು ಮೆಟ್ಲು ಹತ್ಕೊಂಡು ನಿನ್ನ ರೂಮ್ ತನಕ ಓಡ್ ಬರ್ತಿದ್ನ. ಅಮ್ಮ, ನನಗೆಲ್ಲ ಗೊತ್ತಾಗ್ತಾ ಇದೆ, ನೀನು ಸಮಾಧಾನ ಮಾಡ್ಕೋ. ನಡಿ, ಮಲ್ಕೋ. ಏನೋ ಗೊತ್ತಾಗ್ತಿದೆ, ನನ್ನ ಕಷ್ಟ ನನಗೆ. ಅಣ್ಣ, ನೀನು ಹೋಗೋಣ, ನಾನು ಅಮ್ಮನ್ನ ಸಮಾಧಾನ ಮಾಡಿ ಮಲಗಿಸ್ತೀನಿ. ನೀನು ಹೋಗೋಣ, ಪರವಾಗಿಲ್ಲ, ಹೋಗಿ ನಾನು ನೋಡ್ಕೋತೀನಿ. ಹಾಂ ಹಾಂ, ಹೋಗೋಣ. ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ವಾ? ಶರ್ಮಿಳಾ, ನಿನಗೆ ಗೊತ್ತಾಗ್ಲಿಲ್ವಾ? ಹರಿಣಿ, ಮಾಯಾ, ನಿನಗೆ? ಚಿಕ್ಕಮ್ಮ,
ನಿಮ್ಮ ಕಾಲ್ ಮೇಲೆ ನೀವು ನಿಂತಿದ್ದೀರಾ ನೋಡಿ. ನಿಮ್ಮ ರೂಮಿಂದ ನನ್ನ ರೂಮ್ವರೆಗೂ ಮೆಟ್ಲೆತ್ಕೊಂಡು ಓಡ್ ಬಂದ್ರಿ ಅಂತ ಹೇಳಿದ್ರಿ ತಾನೆ. ನಿಮ್ಮ ಕಾಲ್ ಸರಿ ಹೋಗಿದೆ ಚಿಕ್ಕಮ್ಮ. ಇದೆಲ್ಲ ಹೇಗೆ ಸಾಧ್ಯ? ಶರ್ಮಿಳಾ, ಭೈರ, ಇದು ಹೇಗೆ ಸಾಧ್ಯ ಆಯಿತು ಅಂತ ನಿಮ್ಗೇನಾದರೂ ಗೊತ್ತಾ? ನೀವು ಧೈರ್ಯವಾಗಿ ಓಡಾಡ್ತಿದ್ದೀರಾ, ನೀವು ಗುಣ ಆಗಿದ್ದೀರಾ ಅನಿಸ್ತಿದೆ ಚಿಕ್ಕಮ್ಮ. ಶರ್ಮಿಳಾ, ಅಯ್ಯೋ ಅಮ್ಮ, ಮುತ್ತು, ಚಿಕ್ಕಮ್ಮ, ಅಮ್ಮ, ಅಮ್ಮ ಏನಾಯ್ತಮ್ಮ? ಬೇಡಿ ಹೊರಗ್ ನೀರ್ ತಗೊಂಬ. ಯಾರಾದ್ರೂ ನೀರು ತಗೊಂಬನ್ನಿ. ಚಿಕ್ಕಮ್ಮ, ಅಮ್ಮ ಏನಾಯ್ತಮ್ಮ? ಚಿಕ್ಕಮ್ಮ ಏನಾಯ್ತು ಚಿಕ್ಕಮ್ಮ? ಎದ್ದೇಳಮ್ಮ. ಇದೇನು ಚಿಕ್ಕಮ್ಮ? ಅನ್ಯಾಯವಾಗಿ ನಾನೇ ಬಂದು ಸಿಕ್ಕಾಕೊಂಡೆ. ಇದಕ್ಕೆ ಬೇಕು ಅಂತ ಪ್ಲಾನ್ ಮಾಡಿರೋದ ಏನು ಒಂದು ಅರ್ಥ ಆಗ್ತಾ ಇಲ್ಲ. ಅಮ್ಮ ಈಗ ಹೇಗೆ ಅನಿಸ್ತಾ ಇದೆ ಅಮ್ಮ? ಚಿಕ್ಕಮ್ಮ ನೋಡಿ, ದೆವ್ವ ಅದು ಇದು ಅಂತ ಹೇಳ್ತಾ ಇದ್ರಿ, ಅದರಿಂದ ಒಳ್ಳೇದಾಗಿದೆ. ನಿಮ್ಮ ಕಾಲ್ ಮೇಲೆ ನೀವೇ ನಿಂತಿದ್ದೀರಾ ಚಿಕ್ಕಮ್ಮ. ನಿಮ್ಮ ಕಾಲ್ ಸರಿ ಹೋಗಿಲ್ಲ ಅಂತ ದಿವಸ ಎಷ್ಟು ಕೊರಗ್ತಿದೆ ಗೊತ್ತಾ? ಇವತ್ತು ಆ ದೇವ್ರು ನಮ್ಮ ಪಾಲು ಕಂಡುಬಿಟ್ಬಿಟ್ಟ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಚಿಕ್ಕಮ್ಮ? ನೀವು ಒಂದೊಂದು ಹೆಜ್ಜೆ ಇಡೋದನ್ನು ನಾನು ನೋಡಬೇಕು ಚಿಕ್ಕಮ್ಮ. ಪ್ಲೀಸ್ ಚಿಕ್ಕಮ್ಮ, ನನಗೋಸ್ಕರ ನಡೀರಿ. ಹೋಮ ಅಣ್ಣ ಹೇಳ್ತಿದ್ದಾನೆ, ಪ್ರಯತ್ನ ಪಡು. ನಡೀರಿ ಚಿಕ್ಕಮ್ಮ. ಹುಷಾರಾಗಿಮ್ಮ. ನಿಧಾನಮ್ಮ. ಅಯ್ಯೋ ಅಮ್ಮ, ಅಮ್ಮ. ನಿಧಾನ ನಿಧಾನ ಚಿಕ್ಕಮ್ಮ. ಒಂದೊಂದು ಹೆಜ್ಜೆ ಇಡಿ ಚಿಕ್ಕಮ್ಮ, ಆಗುತ್ತೆ. ನಿಧಾನ ಚಿಕ್ಕಮ್ಮ, ಒಂದೊಂದು ಹೆಜ್ಜೆ ಇಡಿ ಚಿಕ್ಕಮ್ಮ, ನಿಧಾನ. ಚಿಕ್ಕಮ್ಮ ನಿಧಾನಮ್ಮ. ಎರಡು ಕಾಲು ನೋಡಿ ಚಿಕ್ಕಮ್ಮ. ಶರ್ಮಿಳಾ, ಕೈ ಬಿಡು. ಬೈರ, ನೀನು ಕೈ ಬಿಡು. ಕೈ ಬಿಡು ಶರ್ಮಿಳಾ. ಚಿಕ್ಕಮ್ಮ, ಯಾರ ಸಹಾಯನೂ ಇಲ್ಲದೆ ನೀವು ನಿಂತಿದ್ದೀರಾ ನೋಡಿ ಚಿಕ್ಕಮ್ಮ. ಆರಾಮಾಗಿ ನಿಂತ್ಕೊಳ್ಳಿ ಚಿಕ್ಕಮ್ಮ. ನನಗೆ ಬುದ್ಧಿ ಬಂದಾಗ್ಲಿಂದ ಹೇಗೆಲ್ಲಾನು ಓಡಾಡ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ರಿ. ಆದ್ರೆ ಈಗ ಸಡನ್ ಆಗಿ ವೀಲ್ ಚೇರ್ ಮೇಲೆ ಕೂತಾಗ ನನಗಾಗಿದ್ ನೋವು ಅಷ್ಟಿಷ್ಟಲ್ಲ ಚಿಕ್ಕಮ್ಮ. ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಿದ್ಯಾ ಅಂತ ಆ ದೇವ್ರಿಗೆ ಎಷ್ಟು ಸರಿ ಶಾಪ ಹಾಕಿದ್ದೀನಿ ಗೊತ್ತಾ ಚಿಕ್ಕಮ್ಮ. ಆದ್ರೆ ನಿಮ್ನ ಈ ರೀತಿ ನೋಡೋದಕ್ಕೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಚಿಕ್ಕಮ್ಮ. ಯಾವ ಡಾಕ್ಟರ್ ಸಹಾಯನೂ ಇಲ್ಲದೆ ನೀವು ಮೊದಲಿನ ತರ ಆಗಿದ್ದೀರಾ. ನನಗೆ ತುಂಬಾ ಖುಷಿ ಆಗ್ತಿದೆ ಚಿಕ್ಕಮ್ಮ. ಪ್ರತಿಯೊಂದು ಕೆಟ್ಟದ್ರಲ್ಲೂ ಒಂದು ಒಳ್ಳೇದಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಚಿಕ್ಕಮ್ಮ. ನೀವು ಒಳ್ಳೆಯವರಾಗಿದ್ದಕ್ಕೇನೆ ನಿಮ್ಗೆ ಒಳ್ಳೇದಾಗಿದ್ದು. ನೀವು ನಡಿಬೇಕು, ಅದನ್ನ ನಾನು ಕಣ್ಣಾರೆ ನೋಡ್ಬೇಕು. ಒಂದೊಂದು ಹೆಜ್ಜೆ ಇಟ್ಕೊಂಡು ಮುಂದೆ ನಡೀರಿ ಚಿಕ್ಕಮ್ಮ. ದಯವಿಟ್ಟು ನಡೀರಿ ಚಿಕ್ಕಮ್ಮ. ಹೌದಣ್ಣ, ಅಮ್ಮನ್ನ ಈ ರೀತಿ ನೋಡಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಚಿಕ್ಕಮ್ಮ, ನೀವು ನಡಿಬೇಕು, ನಾನು ಅದನ್ನ ಕಣ್ಣಾರೆ ನೋಡ್ಬೇಕು. ನನಗೋಸ್ಕರ ನಡೀರಿ ಚಿಕ್ಕಮ್ಮ. ಶರ್ಮಿಳಾ, ಕೈ ಹಿಡ್ಕೋ. ಅಮ್ಮ ಹಾಗೆ ನಡ್ಕೊಂಡು ರೂಮ್ಗೆ ಹೋಗೋಣ ಬಾ ಅಮ್ಮ.